ಕುಂಭಕರ್ಣ ಅಂದ್ರೆ ಹೆಚ್ಚಾಗಿ ನಿದ್ದೆ ಮಾಡ್ತಿದ್ದ ಅಂತ ಎಲ್ಲರಿಗೂ ಗೊತ್ತು. ಆದರೆ ಅವನು ಯಾಕೆ ಅಷ್ಟೊತ್ತು ನಿದ್ದೆ ಮಾಡ್ತಿದ್ದ? ಕುಂಭಕರ್ಣ ರಾಮಾಯಣದಲ್ಲಿ ಬರುವಂತಹ ಒಂದು ಪ್ರಮುಖ ಪಾತ್ರ ಕೂಡ ಹೌದು. ಈ ಕುಂಭಕರ್ಣ ವಿಷವ ಮತ್ತೆ ಕೈಕಶಿ ಎನ್ನುವಂತ ತಂದೆ ತಾಯಿಗೆ ಜನಿಸುತ್ತಾನೆ. ಜೊತೆಗೆ ಇವನು ರಾವಣನ ತಮ್ಮ ಕೂಡ ಹೌದು. ಈ ಕುಂಭಕರ್ಣ ಹುಟ್ಟಿದಾಗಿನಿಂದಲೇ ಅವನ ಹಸಿವನ್ನ ತಾಳಲಾರದೆ ಕಣ್ಣಿಗೆ ಕಂಡ ಪ್ರಾಣಿಗಳು ಮತ್ತು ಮನುಷ್ಯರನ್ನ ತಿಂದು ಹಾಕುತ್ತಿದ್ದಾನಂತೆ. ಇನ್ನು ಕುಂಭಕರ್ಣ ಯಾಕೆ ಹೆಚ್ಚಾಗಿ ನಿದ್ದೆಯನ್ನು ಮಾಡುತ್ತಿದ್ದ? ಇದರ ಹಿಂದಿರೋ ಕಾರಣಗಳನ್ನು ನೋಡೋದಾದ್ರೆ, ತನ್ನ ಅಣ್ಣ ರಾವಣ ಶಿವನನ್ನು ಒಲಿಸಿಕೊಳ್ಳಲು ತಪಸ್ಸನ್ನು ಮಾಡುತ್ತಿದ್ದನು. ಅದಕ್ಕೆ ತಾನು ಕೂಡ ಬ್ರಹ್ಮದೇವರ ತಪಸ್ಸನ್ನು ಮಾಡುತ್ತಾನೆ. ಸಾಧಾರಣವಾಗಿಯೇ ಯಾವುದೇ ವರವಿಲ್ಲದೆ ಕುಂಭಕರ್ಣನನ್ನು ಸೋಲಿಸೋಕೆ ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಇನ್ನ ಬ್ರಹ್ಮದೇವನಿಂದ ವರವನ್ನು ಪಡೆದರೆ ಕುಂಭಕರ್ಣನನ್ನು ಸೋಲಿಸುವುದು ಅಸಾಧ್ಯ ಎಂದು ಅರಿತ ಇಂದ್ರದೇವ ಬ್ರಹ್ಮದೇವನನ್ನು ವರವನ್ನು ನೀಡದಂತೆ ಕೇಳುತ್ತಾನೆ. ಆದರೆ ಬ್ರಹ್ಮದೇವ ಇದಕ್ಕೆ ಒಪ್ಪದೆ ಇಲ್ಲ, ಅವನು ನನಗಾಗಿ ಘೋರವಾದ ತಪಸ್ಸನ್ನು ಮಾಡುತ್ತಿದ್ದಾನೆ. ಅವನು ಯಾವ ವರವನ್ನು ಕೇಳಿದರೂ ನಾನು ಕೊಡಲೇಬೇಕು. ಆದರೆ ಅವನು ಶಕ್ತಿ ಉಳ್ಳ ವರವನ್ನ ಕೇಳದೇ ಇರುವ ಹಾಗೆ ನೋಡಿಕೊಳ್ಳುವುದು ನಿಮ್ಮ ಜವಾಬ್ದಾರಿ ಎಂದು ಹೇಳಿ ಕುಂಭಕರ್ಣನ ಮುಂದೆ ಪ್ರತ್ಯಕ್ಷನಾಗುತ್ತಾರೆ. ನಿನ್ನ ವರವನ್ನ ಕೇಳು ಎಂದು ಕುಂಭಕರ್ಣನಿಗೆ ಹೇಳುತ್ತಾರೆ. ಆಗ ಸರಸ್ವತಿ ಕುಂಭಕರ್ಣನ ಬಾಯಿಯಲ್ಲಿ ಕೂತು ಅವನ ನಾಲಗೆಯನ್ನು ತೊದಲುವಂತೆ ಮಾಡುತ್ತಾಳೆ. ಕುಂಭಕರ್ಣ ಇಂದ್ರನ ಇಂದ್ರಾಸನವನ್ನು ಅಂದ್ರೆ ಇಂದ್ರನ ಸಿಂಹಾಸನವನ್ನು ಕೇಳೋದಕ್ಕೆ ಇಚ್ಛೆ ಪಡುತ್ತಾನೆ. ಆದರೆ ನಿದ್ರಾಸನವನ್ನು ಅಂದರೆ ಮಲಗುವ ಆಸನವನ್ನು ಕೇಳುವ ತರ ಸರಸ್ವತಿಯು ಅವನ ನಾಲಿಗೆಯನ್ನು ಬದಲಿಸುತ್ತಾಳೆ. ನಂತರ ನಿರ್ದೇವತ್ವವನ್ನು ಅಂದರೆ ದೇವತೆಗಳ ವಿನಾಶವನ್ನು ಕೇಳೋದಕ್ಕೆ ಇಚ್ಛೆ ಪಡುತ್ತಾನೆ. ಆದರೆ ಅದರ ಬದಲಾಗಿ ನಿದ್ರವತ್ವವನ್ನು ಅಂದರೆ ನಿದ್ರೆಯನ್ನು ಕೇಳುವ ತರ ಅವನ ನಾಲಿಗೆಯನ್ನು ಬದಲಿಸುತ್ತಾಳೆ. ವರನ್ನು ಕೊಟ್ಟ ಬ್ರಹ್ಮದೇವನು ಮಾಯವಾಗುತ್ತಾನೆ. ಇದನ್ನು ತನ್ನ ಅಣ್ಣನಾದಂತಹ ರಾವಣನ ಬಳಿ ಹೇಳುತ್ತಾನೆ. ಆಗ ರಾವಣನು ಬ್ರಹ್ಮದೇವರನ್ನು ಪ್ರಾರ್ಥಿಸಿ ಈ ರೀತಿ ಕೇಳುತ್ತಾನೆ. ಕುಂಭಕರ್ಣನನ್ನು ಈ ರೀತಿ ಜೀವನ ಪೂರ್ತಿ ನಿದ್ದೆ ಮಾಡುವುದನ್ನು ಕಡಿತಗೊಳಿಸಬೇಕು ಎಂದು ಕೇಳಿಕೊಳ್ಳುತ್ತಾನೆ. ಆಗ ಬ್ರಹ್ಮದೇವ ಆಗಿದ್ದರೆ ಕುಂಭಕರ್ಣನು 6 ತಿಂಗಳು ನಿದ್ದೆ ತನ್ನ ಹಸಿವು ನೀಗಿದ ನಂತರ ಮತ್ತೆ ನಿದ್ದೆಗೆ ಜಾರುತ್ತಾನೆ ಎಂದು ವರ ನೀಡುತ್ತಾರೆ. ಅಷ್ಟು ಪರಾಕ್ರಮಿಯಾಗಿದ್ದ ಇವನು ಯಾವ ರೀತಿ ಮರಣವನ್ನು ಹೊಂದುತ್ತಾನೆ ತಿಳ್ಕೊಳ್ಳೋಣ ಬನ್ನಿ. ರಾಮಾಯಣ ಯುದ್ಧದಲ್ಲಿ ವಾನರ ಸೈನ್ಯದ ಯುದ್ಧ ಬಲವನ್ನು ನೋಡಿ ಹಿಂಜರಿದ ರಾವಣನು ಇನ್ನೂ ಬೇರೆ ದಾರಿ ಇಲ್ಲವೆಂದು ತನ್ನ ತಮ್ಮ ಕುಂಭಕರ್ಣನು ಎಚ್ಚರಗೊಳಿಸಲು ತನ್ನ ಸೈನ್ಯಕ್ಕೆ ಹೇಳುತ್ತಾನೆ. ತನ್ನ ಸೈನ್ಯವು ಮೇಲೆ ಕೆಳಗೆ ಬಿದ್ದು ಹರಸಾಹಸಪಟ್ಟು ಅವನನ್ನು ಎಚ್ಚರಗೊಳಿಸುತ್ತಾರೆ. ನಂತರ ರಾವಣನು ರಾಮನ ಜೊತೆ ಯುದ್ಧ ಮಾಡುತ್ತಿರುವ ವಿಷಯ ತಿಳಿದು ರಾವಣನಿಗೆ ನಾವು ಮಾಡುತ್ತಿರುವುದು ತಪ್ಪು, ಶ್ರೀರಾಮನು ವಿಷ್ಣುವಿನ ಅವತಾರ, ಹಾಗೆ ಸೀತೆಯು ಲಕ್ಷ್ಮಿಯ ಅವತಾರ ಎಂದು ಮನವರಿಕೆ ಮಾಡಿಸಿದನು. ಆದರೆ ಇದು ಯಾವುದೂ ರಾವಣನಿಗೆ ಅರ್ಥವಾಗದೆ ನಿರ್ಲಕ್ಷ್ಯ ಮಾಡುತ್ತಾನೆ. ಇನ್ನು ಬೇರೆ ದಾರಿಯೇ ಇಲ್ಲ ಎಂದು ಸಹೋದರನ ಮಾತನ್ನು ಮೀರಬಾರದೆಂದು ಯುದ್ಧದಲ್ಲಿ ರಾಮನ ವಿರುದ್ಧ ಹೋರಾಡಲು ಮುಂದಾಗುತ್ತಾನೆ. ಆ ಯುದ್ಧದಲ್ಲಿ ವಾನರ ಸೈನ್ಯ ಸುಗ್ರೀವ, ಹನುಮಂತ, ರಾಮಲಕ್ಷ್ಮಣರು ಇವರೆಲ್ಲರೂ ಕುಂಭಕರ್ಣನ ವಿರುದ್ಧವಾಗಿ ಯುದ್ಧ ಮಾಡುತ್ತಾರೆ. ಮೊದಲಿಗೆ ಸುಗ್ರೀವ, ತದನಂತರ ಹನುಮಂತನು ಕುಂಭಕರ್ಣನ ಎತ್ತರಕ್ಕೆ ತನ್ನ ಎತ್ತರವನ್ನು ಹೆಚ್ಚಿಸಿಕೊಂಡು ಅವನ ಮೇಲೆ ಯುದ್ಧ ಮಾಡಲು ಶುರು ಮಾಡುತ್ತಾರೆ. ಆದರೆ ಅದು ಆಗುವುದಿಲ್ಲ. ಕೊನೆಗೆ ಕುಂಭಕರ್ಣ ವಾನರ ಸೈನ್ಯವನ್ನು ಒಮ್ಮೆಲೆ ನಾಶ ಮಾಡಲು ಬಂದಾಗ ಶ್ರೀರಾಮರು ಮುಂದೆ ಬಂದು ವಾಯು ಅಸ್ತ್ರದಿಂದ ಅವನ ಒಂದು ತೋಳನ್ನು ಕತ್ತರಿಸುತ್ತಾರೆ. ನಂತರ ಇಂದ್ರಾಸ್ತ್ರದಿಂದ ಮತ್ತೊಂದು ತೋಳನ್ನು ಸಹ ಕತ್ತರಿಸುತ್ತಾರೆ. ಆದರೂ ಸಹ ಕುಂಭಕರ್ಣನು ಯುದ್ಧ ಮಾಡಲು ಮುಂದೆ ಬಂದಾಗ ಅವನ ತಲೆಯನ್ನೇ ಕತ್ತರಿಸುತ್ತಾರೆ ಶ್ರೀರಾಮಚಂದ್ರರು. ಆದ್ದರಿಂದ ರಾಮನ ದೈವತ್ವವನ್ನು ಒಪ್ಪಿಕೊಳ್ಳುತ್ತಾರೆ. ಆದರೆ ಅಣ್ಣ ರಾವಣ ಮಾತನ್ನು ಮೀರಬಾರದೆಂಬ ಒಂದೇ ಒಂದು ಕಾರಣಕ್ಕೆ ಈ ಯುದ್ಧಕ್ಕೆ ಮುಂದಾದೆ ಎಂದು ತನ್ನ ನೋವನ್ನು ಹೇಳಿಕೊಳ್ಳುತ್ತಾನೆ. ಈ ರೀತಿಯಾಗಿ ಕುಂಭಕರ್ಣನು ಸಾವನ್ನಪ್ಪುತ್ತಾನೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.